ಯುದ್ಧದ ಪರಿಣಾಮದಿಂದಾಗಿ ಸಾಕಷ್ಟು ಆಟೋಗಳಿಗೆ LPG ಇವತ್ತು ಸ್ಟಾಕ್ ಇದ್ರೂ ಕೂಡ ಇತ್ತ ಕಡೆ ಮುಖ ಮಾಡದೆ ಕೂಡ ಆಟೋಗಳನ್ನ ನಿಲ್ಲಿಸಿರುವಂತ ಘಟನೆಗಳು ಕೂಡ ರಾಯಚೂರಿನಲ್ಲಿ ನಡೆದಿರುವಂತದ್ದು. ಇವಾಗ ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ರಾಯಚೂರಿನ ಗೋಶಾಲ್ ರಸ್ತೆಯಲ್ಲಿರುವಂತ ಒಂದು ಗೋ ಗ್ಯಾಸ್ ಬಂಕ್ ಅಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ಏನು 120 ರೂಪಾಯಿಗೆ ದರ ಏರಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿ ಆಟೋಗಳ ಚಾಲಕರು ಕೂಡ ಬರದೇ ಕೂಡ ಒಂದು ಗಿಡದ ನೆರಳಿಗೆ ಕೂಡ ನಿಲ್ಲಿಸಿರುವಂತ ದೃಶ್ಯಾವಳಿಗಳು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಯುದ್ಧದ ಮುಂಚಿತವಾಗಿ 58 ರೂಪಾಯಿ ಇರುವಂತ ಏನು ಇಲ್ಲಿರುವಂತ ಗೋ ಗ್ಯಾಸ್ ಇವತ್ತು 120 ರೂಪಾಯಿಗೆ ದರ ಏರಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ನಮಗೆ ಈ 120 ರೂಪಾಯಿಗೆ 1 ಲೀಟರ್ಗೆ ಹಾಕ್ಸ್ಕೊಂಡ್ರೆ ನಮ್ಮಲ್ಲಿ ಜನರಲ್ಲಿ ಯಾವುದೇ ರೀತಿಯಾದಂತ ಹಣ ಕೂಡ ಬರುವುದಿಲ್ಲ. ಯಾಕಂದ್ರೆ ಜನರು ಕೇವಲ 10 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಡ್ರಾಪ್ಗೆ. ಆದರೆ ನಮಗೆ ವರ್ಕೌಟ್ ಆಗೋದಿಲ್ಲ ಕಾರಣದಿಂದಾಗಿ ಸಾಕಷ್ಟು ಫೈನಾನ್ಸ್ಗಳು ಸಾಕಷ್ಟು ಸಮಸ್ಯೆಯಿಂದಾಗಿ ನಾವು 120 ರೂಪಾಯಿ ಹಾಕ್ಸ್ಕೊಂಡ್ರೆ ಬರುವುದಿಲ್ಲ ಅನ್ನೋ ಕಾರಣದಿಂದಾಗಿ ಇವತ್ತು ನೇರವಾಗಿ ಇಲ್ಲಿ ಆಟೋ ಚಾಲಕರು ಕೂಡ ಇವತ್ತು ಬಂಕ್ ಕಡೆ ಮುಖ ಮಾಡ್ತಾ ಇಲ್ಲ. ಸಾಕಷ್ಟು ಮುಂಜಾನೆಯಿಂದ ಕೂಡ ಆಟೋ ಚಾಲಕರು ಬಾರದೇ ಇರುವಂತ ಹಿನ್ನೆಲೆಯಲ್ಲಿ ಬಂಕ್ ಮಾಲೀಕರು ಕೂಡ ಬಿಕೋ ಅನ್ನುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇದರ ಜೊತೆಗೆ ನಮ್ಮ ಜೊತೆಗೆ ಮ್ಯಾನೇಜರ್ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಯುದ್ಧದ ಮುಂಚಿತವಾಗಿ ಎಷ್ಟು ರೇಟ್ ಇತ್ತು ಸರ್, ಇವಾಗ ಯಾವ ರೇಟ್ ಆಗಿದೆ ಸರ್? ಸರ್, ಯುದ್ಧ ಪ್ರಾರಂಭದಾಗಲೇ ನಾವು ಎಲ್ಲರಿಗೂ ಪ್ರಭಾವ ಬೀರಿದೆ ಜಾಸ್ತಿ, ಹಾಗಾಗಿ ರೇಟ್ ಜಾಸ್ತಿ ಆಗಿದೆ. ಮೊದಲೆಲ್ಲ 58 ರುಪೀಸ್ ನಾವು ಸೇಲ್ ಮಾಡ್ತಾಯಿದ್ವಿ ಪರ್ ಲೀಟ್ರ್. ಇವಾಗ ಬರ್ತಾ ಜಾಸ್ತಿ ಆಗ್ತಾ ಇದೆ. 64 ಇತ್ತು, 64ಇಂದ 70 ಆಯಿತು, 74 ಆಯಿತು, 97 ಆಯಿತು, ಇವಾಗ 120 ಆಗಿದೆ ಸರ್. ಅಲ್ಲ, ಇವಾಗ ಆಟೋ ಚಾಲಕರು ಮುಂಚೆ ಎಷ್ಟು ಆಟೋಗಳು ಬರ್ತಿದ್ವು, ಇವಾಗ ಯಾವ ರೀತಿ ಇದೆ ಅಂತ ಪರಿಸ್ಥಿತಿ? ಸರ್, ಆಟೋದವರಿಗೆ ಪ್ರಾಬ್ಲಮ್ ಏನಂದರೆ ಅವರಿಗೆ ಕಸ್ಟಮರ್ ಜಾಸ್ತಿ ಕೊಡಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮದು 120 ರುಪೀಸ್ ಆದದಕ್ಕೆ ಜಾಸ್ತಿ ಪ್ರಭಾವ ಬೀರಿದೆ. ಹಾಗಾಗಿ ಸೈಡ್ ಜಾಸ್ತಿ ಎಂಟಿ ತಿರುಗಾಡಲ್ಲ. ಮೊದಲೆಲ್ಲ ಎಂಟಿ ತಿರುಗಾಡ್ತಿದ್ರು, ಇವಾಗ ಎಲ್ಲಿ ಹೋದರೆ ಅಲ್ಲೇ ಡ್ರಾಪ್ ಕೊಡಿಸ್ಕೋಬೇಕಾಗ್ತದೆ, ಅಲ್ಲೇ ಟೈಮ್ ಹೋಗ್ತಾಯಿದೆ. ಬೇರೆ ಬಂಕಲ್ಲೆಲ್ಲ 71 ರೂಪಾಯಿ ಇದೆ, ನಮ್ಮ ಕಡೆ 120 ಇದೆ. ಜಾಸ್ತಿ ಅಲ್ಲೇ ಕ್ಲೌಡ್ ಹೋಗ್ತಾ ಇದೆ, ನಮ್ಮ ಕಡೆ 120 ಆದದಕ್ಕೆ ಕ್ಲೌಡ್ ಬರ್ತಾ ಇಲ್ಲ. ಅಲ್ಲ, ಇವಾಗ ನೀವು ಸ್ಟಾಕ್ ಮಾಡ್ಕೊಂಡ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ? ಸರ್, ನಾವು ಸ್ಟಾಕ್ ಮಾಡೋಕ್ಕೆ ಬರಲ್ಲ ಸರ್. ಜಾಸ್ತಿ ಸ್ಟಾಕ್ ಮಾಡಿದರೆ ನಮ್ಗೆ ಲಾಸ್ ಆಗ್ತೈತೆ, ನಮ್ಮ ಕಂಪ್ನಿಗೆ ಲಾಸ್ ಆಗ್ತೈತೆ. ಜಾಸ್ತಿ ಮಟ್ಟಿಗೆ ಗ್ಯಾಸ್ ಕಳಿಸಲ್ಲ, ಅದೇ ಪ್ರಭಾವ ಜಾಸ್ತಿ ಬೀರ್ತಾ ಇದೆ. ಅಲ್ಲ, ಇವಾಗ ಬಿಸಿಲಿಗೆ ನಮ್ಮ ತಾಪಮಾನ ಜಾಸ್ತಿ ಇರೋದರಿಂದ ಗ್ಯಾಸ್ ಕೂಡ ಡ್ರೈ ಆಗುತ್ತೆ ಅನ್ನುವಂಥದ್ದು ಒಂದು ಕೇಳಿ ಬರ್ತಾ ಇದೆ. ಏನು ರೀ ಅದು ಡ್ರೈ? ಸರ್, ಜಾಸ್ತಿ ಸ್ಟಾಕ್ ಇದ್ದರೆ ನಮಗೂ ಪ್ರಾಬ್ಲಮ್ಮು, ಕಂಪ್ನಿಗೂ ಪ್ರಾಬ್ಲಮ್. ಯಾಕಂದರೆ ಡ್ರೈ ಆದರೆ ಲಾಸ್ ಆಗಿಬಿಡ್ತೈತೆ ಅವ್ರಿಗೆ, ಹಾಗಾಗಿ ಜಾಸ್ತಿ ಗ್ಯಾಸ್ ಕಳಿಸ್ತಾ ಇಲ್ಲ. ಇವಾಗ ನಾವು ಸ್ವಲ್ಪ ಮಟ್ಟಿಗೆ ಸೇಲ್ ಆಗ್ತೈತೆ, ಸೇಲ್ ಆಗಲಿಲ್ಲ ಅಂದರೆ ಕಂಪ್ನಿಗೆ ಲಾಸ್ ಆಗಿಬಿಡ್ತೈತೆ, ಹಾಗಾಗಿ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಚಾಲಕರು ಏನು ಕೇಳ್ಕೊಳ್ತಾ ಇದ್ದಾರೆ ನಿಮ್ಮಲ್ಲಿ ಅಂತ? ಚಾಲಕರು ನಮಗೆ ರೇಟ್ ಕಡಿಮೆ ಆಯ್ತು ಅಂದರೆ ಬೆನಿಫಿಟ್ ಐತೆ, ರೇಟ್ ಕಡಿಮೆ ಆಗ್ಲಿಕ್ಕೆ ಜಾಸ್ತಿ ಆಯ್ತು ಅಂದರೆ ನಮ್ಗೆ ಬೆನಿಫಿಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಪೆಟ್ರೋಲ್ ಹಾಕೋದೇ ಬೆಟ್ರಲ್ಲ, ಇದು ಹಾಕಿ ನಡೆಸೋದಕ್ಕಿಂತ ಪೆಟ್ರೋಲ್ ಹಾಕಿ ನಡೆಸೋದು ಜಾಸ್ತಿ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಇಲ್ಲಿರುವಂಥ ಮ್ಯಾನೇಜರ್ ಮಾತಾಗಿರುವಂಥದ್ದು. ಏನು ಮುಂದಿನ ದಿನಗಳಲ್ಲಿ ಇವಾಗೆಲ್ಲ ಇಲ್ಲಿ ಗೋ ಗ್ಯಾಸು ಕೂಡ 120 ರೂಪಾಯಿ ಆದರೆ ಪೆಟ್ರೋಲ್ ಕೂಡ ಅದೇ ರೇಟಿಗೆ ಸಿಗುತ್ತೆ. ನಾವು ಪೆಟ್ರೋಲ್ ಹಾಕಿದರೆ ಮೈಲೇಜ್ ಜಾಸ್ತಿ ಸಿಗುತ್ತೆ, ಅದರಲ್ಲಿ ಓಡಾಡಿಸ್ಬೋದು. ಆದರೆ ಸಾರ್ವಜನಿಕರು ಕೂಡ ಇಷ್ಟು ಹಣ ಕೊಡೋದಿಲ್ಲ, ಇದರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಚಾಲಕರ ಮ್ಯಾನೇಜರ್ ಕೂಡ ತಮ್ಮ ಅಳಲನ್ನು ಕೂಡ ಹೇಳ್ಕೊಂಡಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.